ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ನಿಮ್ಮ ಪರಶುರಾಮ್. ನಾನು ಕ್ಲಾಸ್ 10ಗೆ ಸಂಬಂಧಪಟ್ಟಾಗೆ ಪಾಲಿನಾಮಿಯಲ್ಸಲ್ಲಿ ಬರ್ತಕ್ಕಂಥ ಎಕ್ಸಸೈಸ್ 9.3ನಲ್ಲಿ ಬರ್ತಕ್ಕಂಥ ಪ್ರಾಬ್ಲಮ್ಸನ್ನು ನಾನು ಇವತ್ತಿನ ದಿನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ವೀಡಿಯೋಸ್ನ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈಗ ಕ್ಲಾಸ್ ಶುರು ಮಾಡ್ತಾ ಇದ್ದೀನಿ. ನೋಡಿ ಮಕ್ಕಳ, ಇಲ್ಲಿ ಫಸ್ಟ್ ಕ್ವಶನ್ ಏನು ಹೇಳುತ್ತೆ. ಸೊ ನೋಡಿ, ಎಕ್ಸಸೈಸ್ 9.3ಗೆ ಸಂಬಂಧಪಟ್ಟಾಗಿ ಈ ಒಂದು ಎಕ್ಸಸೈಸಲ್ಲಿ ಡಿವಿಷನ್, ಲಾಂಗ್ ಡಿವಿಷನ್ ಮೆಥಡಲ್ಲಿ ಪ್ರಾಬ್ಲಮ್ಸನ್ನು ನಾವು ಸಾಲ್ವ್ ಮಾಡಬೇಕಾಗತ್ತೆ. ಇಲ್ಲಿ ಒಂದೇ ಪ್ರಶ್ನೆ ಹೇಳುತ್ತೆ, ಡಿವೈಡ್ ದ ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್ ಬೈ ದ ಪಾಲಿನಾಮಿಯಲ್ ಜಿ ಆಫ್ ಎಕ್ಸ್ ಆ್ಯಂಡ್ ಫೈಂಡ್ ದ ಕೋಶೆಂಟ್ ಆ್ಯಂಡ್ ರಿಮೈಂಡರ್ ಇನ್ ಈಚ್ ಆಫ್ ದ ಫಾಲೋಯಿಂಗ್ ಅಂತ ಕೊಟ್ಟಿದ್ದಾರೆ. ಒಂದು ಪಿ ಆಫ್ ಎಕ್ಸ್ ಕೊಟ್ಟಿದ್ದಾರೆ, ಇನ್ನೊಂದು ಜಿ ಆಫ್ ಎಕ್ಸ್. ಎರಡು ಪಾಲಿನಾಮಿಯಲ್ ಇದೆ. ಜಿ ಆಫ್ ಎಕ್ಸ್ನಿಂದ ಪಿ ಆಫ್ ಎಕ್ಸನ್ನು ಡಿವೈಡ್ ಮಾಡಬೇಕಂತೆ. ಅದ್ರ ಪ್ರಕಾರ ಅವ್ರು ಹೇಳೋ ಪ್ರಕಾರ ಇದು ಪಿ ಆಫ್ ಎಕ್ಸ್ ಡಿವೈಡೆಂಡ್ ಆಗುತ್ತೆ, ಇದೇನಾಗುತ್ತೆ ಡಿವೈಸರ್ ಆಗುತ್ತೆ. ಈ ಡಿವೈಸರ್ನಿಂದ ಡಿವೈಡೆಂಡನ್ನು ಡಿವೈಡ್ ಮಾಡಬೇಕು ಅಂದರೆ ನಾವು ಈ ರೀತಿ ಫಾರ್ಮೇಷನ್ ಮಾಡ್ಕೋಬೇಕು. ಫಸ್ಟು ಏನು ಕೊಟ್ಟಿದ್ದಾರೆ, ಎಕ್ಸ್ ಸ್ಕ್ವಯರ್ ಮೈನಸ್ 2. ಓಕೆನಾ, ಎಕ್ಸ್ ಸ್ಕ್ವಯರ್ ಮೈನಸ್ 2 ಇದೆ. ಇಲ್ಲೇನಿದೆ, ಎಕ್ಸ್ ಕ್ಯೂಬ್ ಮೈನಸ್ 3x ಸ್ಕ್ವಯರ್ ಪ್ಲಸ್ 5x ಮೈನಸ್ 3 ಅಂತ ಇದೆ. ಸೊ ನೋಡಿ, ಕ್ವಶನ್ ಪ್ರಕಾರ ಇಲ್ಲಿ ಫಸ್ಟ್ ಟರ್ಮ್ ಇದೆಯಲ್ಲ ಅದನ್ನು ತಗೊಳ್ಳಿ, ಎಕ್ಸ್ ಕ್ಯೂಬ್. ಇಲ್ಲಿರೋ ಫಸ್ಟ್ ಟರ್ಮು ಎಕ್ಸ್ ಸ್ಕ್ವಯರ್. ಡಿವೈಡೆಂಡ್ ಇಲ್ಲಿರೋ ಫಸ್ಟ್ ಟರ್ಮನ್ನು ಡಿವೈಸರ್ ಇಲ್ಲಿರೋ ಫಸ್ಟ್ ಟರ್ಮಿಂದ ಡಿವೈಡ್ ಮಾಡಿದ್ರೆ ಎಕ್ಸ್ ಬರುತ್ತೆ ನಿಮಗೆ, ಹೌದಾ? ಸೊ ಈ ಎಕ್ಸನ್ನು ಇಲ್ಲಿ ಅಪ್ಲೈ ಮಾಡಿದ್ರೆ ಎಕ್ಸಿಂದ ಎಕ್ಸ್ ಸ್ಕ್ವಯರ್ ಮೈನಸ್ 2ನ ಮಲ್ಟಿಪ್ಲೈ ಮಾಡಿ ಬರೀರಿ. ಎಕ್ಸ್ ಸ್ಕ್ವಯರ್, ಎಕ್ಸ್ ಇಂಟು ಎಕ್ಸ್ ಸ್ಕ್ವಯರ್ ಎಕ್ಸ್ ಕ್ಯೂಬ್ ಮೈನಸ್ 2 ಇಂಟು ಎಕ್ಸ್ 2x. ಓಕೆನಾ? ಈಗ ನೀವು ಸಬ್ಟ್ರ್ಯಾಕ್ಟ್ ಮಾಡ್ತೀರಲ್ವಾ, ಮಾಮೂಲಿ ಡಿವಿಷನ್ ಮಾಡ್ಬೇಕಾದ್ರೆ ಹೆಂಗೆ ಸಬ್ಟ್ರ್ಯಾಕ್ಟ್ ಮಾಡ್ತೀರ ಹಂಗೆ ಸಬ್ಟ್ರ್ಯಾಕ್ಟ್ ಮಾಡಿದಾಗ ಎಲ್ಲ ಟರ್ಮ್ಸಿನ ಸೈನ್ ಚೇಂಜ್ ಆಗುತ್ತೆ. ಆಗ ಎಕ್ಸ್ ಕ್ಯೂಬ್ ಕ್ಯಾನ್ಸಲ್ ಆದರೆ ಇಲ್ಲಿ ಮೈನಸ್ 3x ಸ್ಕ್ವಯರಲ್ಲಿ ಪ್ಲಸ್ 2xನ್ನು ಕಳೆದ್ರೆ ಹೋಗಲ್ಲ. ಆ್ಯಕ್ಚುಲಿ ಇದು ಮೈನಸ್ 3x ಸ್ಕ್ವಯರ್ ಆಸ್ ಇಟ್ ಈಸ್ ಬರ್ಕೋಬೇಕು. 5x ಪ್ಲಸ್ 2x ಕೂಡಿದ್ರೆ ನಿಮಗೆ 7x ಬರುತ್ತೆ. ಇದನ್ನು ನಾವು 3x ಸ್ಕ್ವಯರ್ನ ಯಾಕೆ ಕಳೀಲಿಲ್ಲ ಅಂದರೆ 3x ಸ್ಕ್ವಯರ್ ಇದೆ ಅಂದರೆ ಕೆಳಗಡೆ ಎಕ್ಸ್ ಸ್ಕ್ವಯರ್ ಇರೋ ವೇರಿಯೇಬಲ್ ಇರಬೇಕು. ಆಗ ಅದು ಲೈಕ್ ಟರ್ಮ್ ಆಗುತ್ತೆ, ಆವಾಗ ನಾವು ಅದನ್ನು ಕ್ಯಾನ್ಸಲ್ ಮಾಡ್ಬೋದು, ಕಳಿಬೋದು. ಸೊ ಇಲ್ಲಿ ನೋಡಿ, ಪ್ಲಸ್ 5x ಪ್ಲಸ್ 2x ಕೂಡಿದ್ದೀವಿ, ಯಾಕೆಂದರೆ ಅವೆರಡು ಲೈಕ್ ಟರ್ಮ್ಸು. ಓಕೆ, ಸೊ ಇದು ನೆಕ್ಸ್ಟ್. ಈಗ ಮೈನಸ್ 3x ಸ್ಕ್ವಯರ್ ಉಳಿತಿಲ್ಲಿ ಫಸ್ಟ್ ಟರ್ಮ್. ಸೊ ಮೈನಸ್ 3x ಸ್ಕ್ವಯರ್ ಫಸ್ಟ್ ಟರ್ಮಲ್ಲಿ ಎಕ್ಸ್ ಸ್ಕ್ವಯರಿಂದ ಡಿವೈಡ್ ಮಾಡಿದ್ರೆ ಎಕ್ಸ್ ಸ್ಕ್ವಯರ್ ಕ್ಯಾನ್ಸಲ್ ಆಗಿ ಮೈನಸ್ 3 ಉಳಿತು. ಸೊ ಆ ಮೈನಸ್ 3ನ ಇಲ್ಲಿ ಬರೆದ್ರೆ ಮೈನಸ್ 3 ಇಂಟು ಎಕ್ಸ್ ಸ್ಕ್ವಯರ್ ಮಾಡಿದ್ರೆ ಮೈನಸ್ 3x ಸ್ಕ್ವಯರ್ ಮೈನಸ್ ಇಂಟು ಮೈನಸ್ ಪ್ಲಸ್ 3 2 6. ಓಕೆನಾ? ಸೊ ಇದ್ರ ಪ್ರಕಾರ ನೀವು ಮತ್ತೆ ಸಬ್ಟ್ರ್ಯಾಕ್ಟ್ ಮಾಡಿದಾಗ ಇದು ಪ್ಲಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ, ಇದು ಎರಡು ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 7x ಇದೆ, ಇಲ್ಲಿ ಆ ಲೈಕ್ ಟರ್ಮ್ ಯಾವುದು ಇಲ್ಲದೆ ಇರೋದ್ರಿಂದ ಆಸ್ ಇಟ್ ಈಸ್ 7x ಬರೀಬೇಕು. ಇಲ್ಲಿ ಮೈನಸ್ 3 ಇದೆ, ಮೈನಸ್ 6 ಇದೆ, ಎರಡು ಕೂಡಿದ್ರೆ ಮೈನಸ್ 6 ಮೈನಸ್ 3 ಆ್ಯಡ್ ಮಾಡಿದ್ರೆ ನಿಮಗೆ ಮೈನಸ್ 9 ಬರುತ್ತೆ. ಓಕೆನಾ? 7x ಮೈನಸ್ 9 ಉಳಿತು. ಸೊ ಅದ್ರ ಪ್ರಕಾರ ನಿಮಗಿಲ್ಲಿ ಜಿ ಆಫ್ ಕ್ಯೂ ಆಫ್ ಎಕ್ಸ್ ಅಂದರೆ ಕೋಶೆಂಟ್ ಏನು ಬಂದಿದೆ ಎಕ್ಸ್ ಮೈನಸ್ 3. ಹಾಗೆಯೇ ರಿಮೈಂಡರ್ ಆರ್ ಆಫ್ ಎಕ್ಸ್ ಅಂತ ಕರಿತೀವಿ ನಾವು ಅದನ್ನು. ರಿಮೈಂಡರ್ ಎಷ್ಟು ಬಂತು, 7x ಮೈನಸ್ 9. ಓಕೆನಾ? ನೆಕ್ಸ್ಟ್ ಪ್ರಶ್ನೆ ಏನು ಹೇಳುತ್ತೆ, ಇಲ್ಲಿ ಕೊಟ್ಟಿದ್ದಾರೆ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ರೈಸ್ ಟು 4 ಮೈನಸ್ 3x ಸ್ಕ್ವಯರ್ ಪ್ಲಸ್ 4x ಪ್ಲಸ್ 5. ಜಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ 1 ಮೈನಸ್ ಎಕ್ಸ್ ಅಂತ ಹೇಳಿ. ಓಕೆನಾ? ಈಗ ಇದನ್ನು ಜಿ ಆಫ್ ಎಕ್ಸಿಂದ ಪಿ ಆಫ್ ಎಕ್ಸನ್ನು ಡಿವೈಡ್ ಮಾಡಬೇಕು ಅಂದರೆ ಈ ರೀತಿ ಬರ್ಕೋಬೇಕು. ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಪ್ಲಸ್ 1, ಈ ಕಡೆ ಎಕ್ಸ್ ರೈಸ್ ಟು 4 ಮೈನಸ್ 3x ಸ್ಕ್ವಯರ್ ಪ್ಲಸ್ 4x ಪ್ಲಸ್ 5. ಈಗ ಫಸ್ಟ್ ಈ ಟರ್ಮ್ ಎಕ್ಸ್ ರೈಸ್ ಟು 4 ಇದೆ, ಡಿವೈಡೆಡ್ ಬೈ ಈ ಫಸ್ಟ್ ಟರ್ಮ್ ಎಕ್ಸ್ ಸ್ಕ್ವಯರ್. ಕ್ಯಾನ್ಸಲ್ ಮಾಡಿದರೆ ನಿಮಗೇನು ಬರುತ್ತೆ, ಎಕ್ಸ್ ಸ್ಕ್ವಯರ್ ಉಳಿಯುತ್ತೆ. ಈ ಎಕ್ಸ್ ಸ್ಕ್ವಯರ್ನ ಇಲ್ಲಿ ಬರೀಬೇಕು. ಓಕೆನಾ? ಈಗ ಎಕ್ಸ್ ಸ್ಕ್ವಯರಿಂದ ಇದಿಷ್ಟನ್ನು ಮಲ್ಟಿಪ್ಲೈ ಮಾಡಿ ಬರೀತಾ ಬರಿ. ಎಕ್ಸ್ ಸ್ಕ್ವಯರ್ ಇಂಟು ಎಕ್ಸ್ ಸ್ಕ್ವಯರ್ ಏನು ಬರುತ್ತೆ, ಎಕ್ಸ್ ರೈಸ್ ಟು 4 ಮೈನಸ್ ಎಕ್ಸ್ ಸ್ಕ್ವಯರ್ ಇಂಟು ಎಕ್ಸ್ ಮಾಡಿದರೆ ಎಕ್ಸ್ ಕ್ಯೂಬು. ಓಕೆನಾ? ಅದಾದ ನಂತರದಲ್ಲಿ ಎಕ್ಸ್ ಸ್ಕ್ವಯರ್ ಇಂಟು 1 ಮಾಡಿದರೆ ಪ್ಲಸ್ ಎಕ್ಸ್ ಸ್ಕ್ವಯರ್. ಓಕೆನಾ? ಈಗ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಇದು ಮೈನಸ್ಸು, ಇದು ಪ್ಲಸ್ಸು, ಇದು ಮೈನಸ್ಸು, ಸೈನ್ ಚೇಂಜ್ ಆಯಿತು. ಎಕ್ಸ್ ರೈಸ್ ಟು 4 ಕ್ಯಾನ್ಸಲ್ ಆಯಿತು. ಇಲ್ಲಿ 3x ಸ್ಕ್ವಯರ್ ಇದೆ, ಎಕ್ಸ್ ಕ್ಯೂಬ್ ಹೋಗಲ್ಲ. ಸೊ ಎಕ್ಸ್ ಕ್ಯೂಬ್ ಹಾಗೆ ಬರೀಬೇಕು. ಮೈನಸ್ 3x ಸ್ಕ್ವಯರ್ನಲ್ಲಿ ಎಕ್ಸ್ ಸ್ಕ್ವಯರ್ನ ಕಳಿಯಕ್ಕೆ ಬರಲಿಲ್ಲ. ಆ್ಯಕ್ಚುಲಿ ಎರಡು ಮೈನಸ್ ಇರೋದ್ರಿಂದ ಕೂಡಿದರೆ 4x ಸ್ಕ್ವಯರ್ ಆಯಿತು. ಪ್ಲಸ್ ಇವು ಉಳಿದಿರೋ ಟರ್ಮ್ಸನ್ನು ಹಾಗೆ ಬರ್ಕೊಳ್ಳಿ, 4x ಪ್ಲಸ್ 5. ಓಕೆ ಮಕ್ಕಳ? ಸೊ ಇಲ್ಲಿ ಏನು ಮಾಡ್ಬೋದು, ಎಕ್ಸ್ ಕ್ಯೂಬ್ ಇದೆ ಫಸ್ಟ್ ಟರ್ಮ್, ಮತ್ತು ಇಲ್ಲಿ ಎಕ್ಸ್ ಸ್ಕ್ವಯರ್ ಇದೆ. ಎಕ್ಸ್ ಕ್ಯೂಬ್ ಬೈ ಎಕ್ಸ್ ಸ್ಕ್ವಯರ್ ಮಾಡಿದರೆ ಏನು ಬರುತ್ತೆ ನಿಮಗೆ, ಎಕ್ಸ್ ಉಳಿಯುತ್ತೆ. ಸೊ ಇಲ್ಲಿ ಎಕ್ಸ್ ಬರೀಬೇಕು. ಈಗ ಎಕ್ಸಿಂದ ಇಷ್ಟನ್ನು ಮಲ್ಟಿಪ್ಲೈ ಮಾಡಬಾರ್ದು. ಎಕ್ಸ್ ಇಂಟು ಎಕ್ಸ್ ಸ್ಕ್ವಯರ್ ಮಾಡಿದ್ರೆ ಎಕ್ಸ್ ಕ್ಯೂಬ್ ಬರುತ್ತೆ, ಮೈನಸ್ ಎಕ್ಸ್ ಇಂಟು ಎಕ್ಸ್ ಮಾಡಿದ್ರೆ ಎಕ್ಸ್ ಸ್ಕ್ವಯರ್ ಬರುತ್ತೆ, ಪ್ಲಸ್ ಎಕ್ಸ್ ಇಂಟು 1 ಮಾಡಿದ್ರೆ ಎಕ್ಸ್ ಬರುತ್ತೆ. ಈಗ ಮತ್ತೆ ಸಬ್ಟ್ರ್ಯಾಕ್ಟ್ ಮಾಡಿದಾಗ ಸೈನ್ ಎಲ್ಲ ಚೇಂಜ್ ಆಗ್ತವೆ. ಎಕ್ಸ್ ಕ್ಯೂಬ್ ಕ್ಯಾನ್ಸಲ್ ಆಗುತ್ತೆ. 4x ಸ್ಕ್ವಯರ್ನಲ್ಲಿ ಎಕ್ಸ್ ಸ್ಕ್ವಯರ್ ಕ್ಯಾನ್ಸಲ್ ಆದರೆ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 3x ಸ್ಕ್ವಯರ್ ಉಳಿಯುತ್ತೆ. ಇಲ್ಲಿ 4ರಲ್ಲಿ 1 ಎಕ್ಸನ್ನು ಕಳೆದ್ರೆ ನಿಮಗೆ ಮತ್ತೆ ಇಲ್ಲಿ 3x ಉಳಿಯುತ್ತೆ, ಪ್ಲಸ್ 5 ಬಂತು. ಓಕೆನಾ? ಸೊ ಈಗ ಇಲ್ಲೇನು ಉಳಿತು, ಮೈನಸ್ 3x ಸ್ಕ್ವಯರ್ ಫಸ್ಟ್ ಟರ್ಮ್. ಇಲ್ಲಿರೋ ಫಸ್ಟ್ ಟರ್ಮ್ ಏನು, ಎಕ್ಸ್ ಸ್ಕ್ವಯರ್. ಇದನ್ನು ಡಿವೈಡ್ ಮಾಡಿದರೆ ಮೈನಸ್ 3 ಉಳಿತು.
ಈ -3ನ ಇಲ್ಲಿ ಹಾಕಿ ಇವೆರಡನ್ನ ಮಲ್ಟಿಪ್ಲೈ ಮಾಡಿ ಬರೀಬೇಕು ಮಕ್ಕಳ. ಓಕೆನಾ. ಸೊ -3 ಇಂಟು ಎಕ್ಸ್ ಸ್ಕ್ವೇರ್ ಮಾಡಿದ್ರೆ -3x ಸ್ಕ್ವೇರ್, ಮೈನಸ್ ಇಂಟು ಮೈನಸ್ ಪ್ಲಸ್ 3 ಇಂಟು ಎಕ್ಸ್ 3x ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ 3 1 3. ಓಕೆನಾ. ಈಗ ಇಲ್ಲಿ ಮತ್ತೆ ಎಲ್ಲ ಸೈನ್ ಚೇಂಜ್ ಮಾಡಬೇಕಾಗತ್ತೆ. ಸಬ್ಟ್ರಾಕ್ಟ್ ಮಾಡಿದಾಗ ಪ್ಲಸ್ಸು ಮೈನಸ್ಸು ಪ್ಲಸ್ಸು, ಇದು ಕ್ಯಾನ್ಸಲ್ ಆಯಿತು, ಪ್ಲಸ್ 3x ಮೈನಸ್ 3x ಕ್ಯಾನ್ಸಲ್ ಆಯಿತು, 5 ಮತ್ತು 3 ಇದಕ್ಕೆ ಪ್ಲಸ್ ಬಂದಿರೋದ್ರಿಂದ ಕೂಡಿದರೆ 5 3 8. ಇದರ ಅರ್ಥ ಏನು? ಕ್ಯೂ ಆಫ್ ಎಕ್ಸ್ ಅಂದರೆ ಕೋಶೆಂಟು ಏನು ಬಂದಿದೆ ನಿಮಗೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 3. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 3 ಕೋಶೆಂಟ್ ಆದರೆ ಆರ್ ಆಫ್ ಎಕ್ಸ್ ಅಂತ ಹೇಳಿದ್ರೆ ರಿಮೈಂಡ್ರ್ ಎಷ್ಟು ಬಂದಿದೆ ಉಳಿದಿದೆ ಇಲ್ಲಿ ಅದನ್ನ ಇಲ್ಲಿ ಬರೀಬೇಕು. ರಿಮೈಂಡ್ರ್ ಬಂದುಬಿಟ್ಟು 8. ಓಕೆ. ಸೊ ನೆಕ್ಸ್ಟ್ ಥರ್ಡ್ ಕ್ವಶನ್ ಹೇಳುತ್ತೆ ಮಕ್ಕಳ. ಇಲ್ಲಿ ಇದೇ 9.3 ಎಕ್ಸಸೈಸ್ನ ಮೊದಲನೇ ಕ್ವಶನ್ಗೆ ಸಂಬಂಧಪಟ್ಟಾಗೆ ಮೂರನೇ ಕ್ವಶನ್ನು, ಮೂರನೇ ಸಬ್ ಕ್ವಶನ್ನು x⁴ ಮೈನಸ್ 5x ಪ್ಲಸ್ 6, ಇನ್ನೊಂದು 2 ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಸ್ವಲ್ಪ ಅದನ್ನು ನಿಮಗೆ ಬೇರೆ ರೀತಿಯಲ್ಲಿ ಅಂದರೆ ಅದಲು ಬದಲಾಗಿ ಕೊಟ್ಟಿದ್ದಾರೆ, ಅದನ್ನು ನೀವು ಆರ್ಡ್ರಲ್ಲಿ ಸೆಟ್ ಮಾಡಿ ಬರ್ಕೋಬೇಕು. ಫಸ್ಟು ನಿಮಗೆ ವೇರಿಯೇಬಲ್ ಬರಬೇಕು, ಆ ರೀತಿ ಬರ್ಕೊಂಡ್ರೆ ಫಸ್ಟು -x² + 2 ಅಂತ ಬರ್ಕೋಬೇಕು. ಅದನ್ನು ಉಲ್ಟಾ. ಇಲ್ಲಿ x⁴ ಕೊಟ್ಟಿದ್ದಾರೆ, x³ ಕೊಟ್ಟಿಲ್ಲ, x² ಕೊಟ್ಟಿಲ್ಲ, ಅದಕ್ಕೆ ನಾನು ಅದನ್ನು 2 0 0 ಅಂತ ತಗೊಂಡಿದ್ದೀನಿ. -5x + 6 ಅಂತ ತೊಗೊಳ್ಳಿ. ಈಗ ನೀವು ನೆಕ್ಸ್ಟು ಸೇಮ್ ಪ್ರೋಸೆಸ್ ಏನು ಮಾಡಬೇಕು? ಇಲ್ಲಿ x⁴ ಇದೆ, ಡಿವೈಡೆಡ್ ಬೈ ಇಲ್ಲೇನಿದೆ -x² ಇದೆ. ಸೊ ಇವೆರಡನ್ನ ಹೊಡೆದ್ರೆ ನಿಮಗೆ -x⁴ ಉಳಿಯುತ್ತೆ. ಸೊ ಅದ್ರ ಪ್ರಕಾರ ಇಲ್ಲಿ -x² ಅಂತ ಬರ್ಕೊಳ್ಬೇಕು. ಇವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ x⁴ ಪ್ಲಸ್ ಇಂಟು ಮೈನಸ್ ಮೈನಸ್ x² ಇಂಟು 2 2x². ಓಕೆನಾ. ಇದಾದ ನಂತರ ಇಲ್ಲಿ ಸಬ್ಟ್ರಾಕ್ಟ್ ಮಾಡ್ತಾ ಹೋದಾಗ ಸೈನ್ ಎಲ್ಲ ಚೇಂಜ್ ಆಗ್ತವೆ, ಇವೆರಡು ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ x³ ಇರೋದ್ರಿಂದ 0x³ ಹಾಗೆ ಬರೀಬೇಕು. ಓಕೆನಾ. ನೆಕ್ಸ್ಟ್ ಇಲ್ಲಿ 0x², ಇಲ್ಲಿ ಪ್ಲಸ್ 2x² ಇದೆ. 2x² 0x² ಹೋದರೆ ಪ್ಲಸ್ 2x² ಉಳಿಯುತ್ತೆ. ಓಕೆನಾ. ಹಾಗೆಯೇ ಇಲ್ಲೇನು ಮಾಡ್ಬೋದು? ನೆಕ್ಸ್ಟು ನೀವು -5x + 6 ಆಸ್ ಇಟ್ ಈಸ್ ಬರ್ಕೊಳ್ಳಿ. ಈಗ ಇಲ್ಲಿ 0 ಇರೋದ್ರಿಂದ ನೀವು 0x³ ಅಂತ ತಗೊಂಡ್ರಿ ಅಂದರೆ ಡಿವೈಡೆಡ್ ಬೈ -x² ತಗೊಂಡ್ರೆ ಇಲ್ಲಿ 0 ಬರುತ್ತೆ. 0 × ಎನಿಥಿಂಗ್ ಇಸ್ 0, 0 ಡಿವೈಡೆಡ್ ಬೈ ಎನಿಥಿಂಗ್ ಇಸ್ 0. ಹಾಗಾಗಿ ಇದರ ಅವಶ್ಯಕತೆ ಇಲ್ಲ, ನೀವು ನೆಕ್ಸ್ಟ್ ಟರ್ಮನ್ನೇ ತಗೊಂಡ್ಬಿಡಿ. ಇದನ್ನು ತಗೊಂಡ್ರೆ 2x² ಇದೆ, ಇಲ್ಲಿ -2x² ಅಂತ ತಗೊಂಡ್ರೆ ಇವೆರಡು ಕ್ಯಾನ್ಸಲ್ ಆಗ್ತವೆ. ಏನು ಉಳಿಯುತ್ತೆ ನಿಮಗೆ? +1 ಉಳಿಯುತ್ತೆ. ಸಾರಿ -1 ಉಳಿಯುತ್ತೆ. ಇಲ್ಲಿ ಮೈನಸ್ ಇದೆಯಲ್ಲ, -1 ಉಳಿಯುತ್ತೆ. ಸೊ ಅದ್ರ ಪ್ರಕಾರ ನೀವು ಇಲ್ಲಿ -1 ಅಂತ ಹಾಕೊಂಡ್ರೆ -1 ಇಂಟು x² ಮಾಡಿದ್ರೆ ಸಾರಿ ಇದು 2 ಅಲ್ವಾ ನೋಡಿ, ಇಲ್ಲಿ 2x² ಇಲ್ಲಿರೋದು ಡಿವೈಡೆಡ್ ಬೈ ಇಲ್ಲಿರೋದೇನು -x². ಹಾಗೆ x² ಕ್ಯಾನ್ಸಲ್ ಆಗಿ -2 ಉಳಿಯುತ್ತೆ. ಸೊ ನೀವು ಇಲ್ಲಿ ಏನು ಮಾಡಬೇಕು? -2 ಬರ್ಕೋಬೇಕು. -2 ಇಂಟು x² ಮಾಡಿದಾಗ ನಿಮಗೆ +x² + 2x² ಆಗುತ್ತೆ. ಓಕೆನಾ. ಹಾಗೆಯೇ ಇಲ್ಲಿ ಏನಾಗುತ್ತೆ? ಪ್ಲಸ್ ಇಂಟು ಮೈನಸ್ ಮೈನಸ್ 2 2 4 ಉಳಿತು. ಓಕೆ ಫ್ರೆಂಡ್ಸ್. ಸೊ ಈಗ ನೀವು ಡಿವೈಡ್ ಮಾಡಿದ್ರೆ ಸಬ್ಟ್ರಾಕ್ಟ್ ಮಾಡಬೇಕು ಫಸ್ಟು, ಸೈನ್ ಎಲ್ಲ ಚೇಂಜ್ ಆಗ್ತವೆ, ಇದು ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ನಿಮಗೇನು ಉಳಿತು? ಇಲ್ಲಿ -5x ಹಾಗೆ ಉಳಿಯುತ್ತೆ. ಇಲ್ಲಿ 6 4 ಕೂಡಿದರೆ 10 ಬರುತ್ತೆ. ಓಕೆನಾ. ಸೊ ಈಗ ಇಲ್ಲಿ x⁴ ಇದೆ, ಇಲ್ಲಿ 2 ಇರೋದ್ರಿಂದ ಇವೆರಡು ಡಿವೈಡ್ ಆಗಲ್ಲ, ಇದೇ ಫೈನಲ್ ಆನ್ಸರು. ಇದ್ರ ಪ್ರಕಾರ ನಿಮಗೆ ಏನು ಬರುತ್ತೆ? Q ಆಫ್ x = -x² - 2. Q ಆಫ್ x = -x² - 2 ಆದರೆ R ಆಫ್ x = ಏನಾಗುತ್ತೆ? -5x + 10 ಬರುತ್ತೆ ಮಕ್ಕಳ. ಓಕೆನಾ.